ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೇವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ಥಸ್ತು ಅಶೇಷ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಮೋಹ ಆವರಿತ ಧೃತರಾಷ್ಟ್ರ ದ್ರೋಣಾಚಾರ್ಯಯೋಃ ಮೋಹ ಜಾಲ ಪರಿವೃತ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನೆ ಪ್ರಾರಬ್ಧ ಕರ್ಮ ಯಾರಿಗೂ ತಪ್ಪಿದ್ದಲ್ಲ. ಆದರೆ ಪರಮಾತ್ಮ ಕೆಲವು ಸಲ ನಾ ಮಾಡಿದಂತೆ ನೀವು ಆಚರಣೆ ಮಾಡಿ ಅಂತ ರಾಮಾವತಾರದಲ್ಲಿ, ನಾನು ಹೇಳಿದಂತೆ ನಿಮ್ಮ ಆಚರಣೆ ಇರಲಿ ಅಂತ ತಿಳ್ಕೊಂಡಂತೇಳಿ ಕೃಷ್ಣಾವತಾರದಲ್ಲಿ, ನಾನು ಆಚರಣೆ ಮಾಡಿದಂತೆ ನೀವು ಸರ್ವಥಾ ಮಾಡಬೇಡಿ ಅಂತ ಶ್ರೀನಿವಾಸ ವೆಂಕಟೇಶ ರೂಪದ ತನ್ನ ಆ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಮಾಡಿದ ಆಚರಣೆಯ ಮುಖಾಂತರ ಪರಮಾತ್ಮ ನಮಗೆ ಈ ರೀತಿಯಾದ ಮಾರ್ಗದರ್ಶನವನ್ನು ಮಾಡಿದ್ದಾನೆ. ಅದನ್ನು ನಿನ್ನೆ ದಿವಸ ನಾವು ಕಂಡಿದ್ದೇವೆ. ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ ಮೋಹದ ಬಗ್ಗೆ ಚರ್ಚೆ ನಡೆದಿತ್ತು. ಹೇಗಿದೆ ಪಶುಮೋಹ, ಸತಿಮೋಹ, ಬಂಧು ಜನಕರ ಮೋಹ, ತನಗೆ ಸಮರಿಲ್ಲೆಂಬ ಮೋಹ ಇತ್ಯಾದಿಗಳಿಗೆ ಮೊನ್ನೆ ನಾನು ವಿಚಾರಣೆ ಮಾಡಿದ್ದೆ. ನಿಮಗೆ ಜನರ ಮೋಹಕ್ಕೆ ಒಳಗಾಗಿ ಹೇಗೆ ತಮ್ಮನ್ನು ತಾವು ಮರೀತಾರೆ ಅಂತ ತಿಳ್ಕೊಂಡಂತನು. ಮಹಾಭಾರತದಲ್ಲಿ ಪರಾಶರರು ಜನಮೇಜಯ ರಾಜನಿಗೆ ಉಪದೇಶ ಮಾಡುವಾಗ ಹೇಳ್ತಾರೆ, ಸಂಸಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ನನ್ನ ಹಣ ನನ್ನ ಧನಕನಕಗಳು, ಬಂಧು ಬಾಂಧವರು, ಭೂಮಿ ಕಾಯಿ ಇತ್ಯಾದಿಗಳೇ ನನಗೆ ಸುಖದಾಯಕ ಅಂತಿಕೊಂಡಂತನ್ನುವ ಒಂದು ತಪ್ಪು ಕಲ್ಪನೆಯಲ್ಲಿ ಕುಳಿತುಕೊಳ್ತಾರೆ. ಧರ್ಮ ಏನು ಹೇಳಲಿಕ್ಕೆ ಹೊರಟಿದೆ ಅದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಗೊತ್ತಿರ್ತದೆ ಧರ್ಮ ಕಲಿತವರು ಇದ್ದಾರೆ, ಆದರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದಿಲ್ಲ. ಗೊತ್ತು ಆದರೆ ಆಚರಣೆಗೆ ತರುವುದಿಲ್ಲ. ಯಾಕೆ? ನನಗೆ ಸುಖ ಭಗವಂತನಲ್ಲಿ ಅಲ್ಲ, ನನಗೆ ಸುಖ ಭಗವಂತನ ಅನುಗ್ರಹದಲ್ಲಿ ಅಲ್ಲ, ನನಗೆ ಸುಖ ನನ್ನ ಹೆಂಡತಿ ಮಕ್ಕಳಲ್ಲಿ ಅನ್ನೋ ಒಂದು ರಾಜಸಿ ತಾಮಸಿ ಚಿಂತನೆ ಅವರ ಮನಸ್ಸಿನಲ್ಲಿ ಸೇರಿದಾಗ ಇವರ ಹೊರತು ಗತಿ ಇಲ್ಲ ಅಂತ ತಿಳ್ಕೊಂಡಂತೇಳಿ ಅವರು ಅನುಕೂಲರಾದಾಗ ಅತ್ಯಂತ ಸಂತೋಷಪಟ್ಟು, ಪ್ರತಿಕೂಲರಾದಾಗ ಅವರನ್ನು ದ್ವೇಷ ಮಾಡಿ, ಇವರು ಹೊರತು ನನಗೆ ಬೇರೆ ಗತಿ ಇಲ್ಲ ಅಂತ ತಿಳ್ಕೊಂಡಂತ ಒಂದು ಮನಸ್ಸಿನಲ್ಲಿ ದೃಢವನ್ನು ಮಾಡಿಕೊಂಡಾಗ ಧರ್ಮಾಚರಣೆಯ ಬಗ್ಗೆ ಅವನಿಗೆ ಒಂದು ತರಹದ ಭ್ರಮೆ ಉಂಟಾಗ್ತದೆ. ಇದನ್ನೇ ಧರ್ಮರಾಜ ಯಕ್ಷನಿಗೆ ಉತ್ತರ ಕೊಡುವಾಗ ಮೋಹ ಧರ್ಮ ಸಮೋಹ ಅದ್ಭುತವಾಗಿರ್ತಕ್ಕಂಥ ಪರಿಭಾಷೆಯನ್ನು ಕೊಟ್ಟಿದ್ದಾನೆ. ನಮ್ಮೆಲ್ಲರಿಗೂ ಲಾಗೂ ಆಗ್ತದೆ. ಯಾವುದು ಧರ್ಮ?
ಯಾವುದು ಅಧರ್ಮ, ಇದರ ಭ್ರಮೆಯಲ್ಲಿ ನಾವು ಬೀಳ್ತೇವೆ. ಇಲ್ಲ, ಧರ್ಮ ಗೊತ್ತಿದೆ, ದೇವರ ಪೂಜೆ ಮಾಡಬೇಕು ಗೊತ್ತಿದೆ, ಸಂಧ್ಯಾ ವಂದನ ಮಾಡಬೇಕು ಗೊತ್ತಿದೆ, ಮಡಿ ಮೇಲ್ಗೆ ಮಾಡಬೇಕು ಗೊತ್ತಿದೆ, ಮುಸುರಿ ಅಂಜಲ ಮಾಡಬೇಕು, ಇದರ ಪರಿಪಾಲನೆ ಮಾಡಬೇಕು ಅಂತ ಗೊತ್ತಿದೆ. ಆದರೆ ತಾನಿದ್ದ ಸಮಾಜದಲ್ಲಿ ನಾನು ಈ ಸಮಾಜ ಬಿಟ್ಟು ಹೇಗಿರಲಿ? ಆಫೀಸ್ನಲ್ಲಿ ಅವ್ರ ಜೊತೆಯಲ್ಲಿ ತಿಂದರೆ ಇದ್ರೆ ಏನಂದಾರು? ಹೈಫೈ ಸೊಸೈಟಿಯಲ್ಲಿ ಅವ್ರ ಜೊತೆಯಲ್ಲಿ ನಾನೊಂದು ಸ್ವಲ್ಪ 2 ಪೆಗ್ ತೆಗೆದುಕೊಳ್ಳದೆ ಇದ್ರೆ ಏನಂದಾರು? ಇದೇ ಧರ್ಮ ಸಮೋಹ, ಇದಕ್ಕೇನೆ ಮೋಹ ಅಂತ ತಿಳ್ಕೊಂತ ಹೆಸರು. ನಾನು ಏನಾದರೂ ಧರ್ಮ ಬಿಡೋದಲ್ಲ, ನೌಕರಿ ಬಿಟ್ಟೇನು, ಧರ್ಮ ಬಿಡೋದಿಲ್ಲ ಅಂತ ತಿಳ್ಕೊಂಡಂಥ ನಿರ್ಧಾರ ಇದ್ದರೆ ದೇವರು ನಮಗೆ ಮಾರ್ಗದರ್ಶನ ಮಾಡ್ತಾನೆ, ನಮಗೆ ದಾರಿ ತೋರಿಸ್ತಾನೆ. ಈ ಮಾತನ್ನು ಗಾಳಿಯಲ್ಲಿ ನಾನು ಅಥವಾ ಗಾಳಿ ಗೋಪುರದಲ್ಲಿ ಈ ಮಾತನಾಡ್ತಾ ಇಲ್ಲ. 37 ವರ್ಷ ನಾನು ಕೂಡ ಉದ್ಯೋಗದಲ್ಲಿದ್ದೆ. ಅಧ್ಯಾಪಕನಾಗಿ, ಸೂಪರ್ವೈಸರ್ ಆಗಿ, ವೈಸ್ ಪ್ರಿನ್ಸಿಪಾಲ್ ಆಗಿ, ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿ, ಒಂದು ದಿನವೂ ನನ್ನ ಧರ್ಮವನ್ನು ಬಿಡದೆ 37 ವರ್ಷ 37 ವರ್ಷ 8 ತಿಂಗಳು ಉದ್ಯೋಗ ಮಾಡಿದ್ದೇನೆ. ನಿಮಗೆ ಆಶ್ಚರ್ಯವಾಗಬಹುದು. ಯಾವಾಗ ನಾನು ಇಂಟರ್ವ್ಯೂಗೆ ಹೋಗಿದ್ದೆ, ಅವರಿಗೆ ಸಂಸ್ಕೃತಿ ಹ್ಯಾಂಡ್ ಬೇಕಾಗಿತ್ತು, ಅವರೇ ಹೇಳಿ ಕಳಿಸಿದ್ರಿಂದ ಇಂಟರ್ವ್ಯೂಗೆ ಹೋಗಿದ್ದೆ. ಅವರು ಬಹಳ ಯಾವುದು ವಿಚಾರವನ್ನು ಮಾಡಿದೆ, ನನ್ನ ಡಿಗ್ರಿ ನೋಡಿಕೊಂಡು ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿದರು. ಆದರೆ ಇಂಟರ್ವ್ಯೂನಲ್ಲಿ ನಾನು ಹೇಳಿದೆ, ನಾನು ನೌಕರಿ ಬರಬೇಕಾಗಿ, ಇಲ್ಲಿ ಕೆಲಸಕ್ಕೆ ಬರಬೇಕಾಗಿದ್ದರೆ ನನ್ನ 2 ನಿಯಮಗಳಿವೆ ಅಂತ ತಿಳ್ಕೊಂಡು ಅಂತೇಳಿ. ನಮ್ಮ ಇನ್ಸ್ಟಿಟ್ಯೂಟಿನ ಚೇರ್ಮನ್ ಬಾಂಬೆ ಮೇಯರ್ ಪಾರ್ಸಿಯಮ್ಮ, ಅವನು ನನ್ನ ಕಡೆಗೆ ನೋಡಿದ. ವಾಯ್? ಅವನು ಹೇಳಿದೆ, ನಾವು ನಿಮಗೆ ಕರಾರು ಹಾಕಬೇಕು, ನಿಯಮಾವಳಿ ಹೇಳಬೇಕು ಹೊರತು ನೀವು ನಮಗೆ ಕರಾರು ಹೇಳ್ತಾ ಇದ್ದೀರಾ. ನಾನು ಹೇಳಿದೆ, ನನ್ನ ಒಂದು ಧರ್ಮದ ಮಿಷನ್ ಇದೆ, ನಾನು ಆ ನಿಯಮಗಳನ್ನು ಬಿಡಲಿಕ್ಕೆ ಆಗೋದಿಲ್ಲ. ಹಾಗಿದ್ದರೆ ಕೆಲಸಕ್ಕೆ ಕರೆಯಿರಿ, ಇಲ್ಲದೆ ಇದ್ದರೆ ಬೇಡ. ಏಕೆ ನಮ್ಮ ಗುರುಗಳು ನನಗೆ ಕಲಿಸಿಕೊಟ್ಟಿದ್ರು, ರಕ್ಷತೆ ಇತ್ತೇವ ವಿಶ್ವಾಸ, ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಇಡಿ. ನಾನು ಹೇಳಿದೆ, ನಾನು ನನ್ನ ವೇಷ ಬದಲಾಯಿಸೋದಿಲ್ಲ, ವೈದಿಕ ವೇಷ ಬದಲಾಯಿಸೋದಿಲ್ಲ. ಆನಂತರ ನಾನು ನೀರು ಕೂಡ ಕುಡಿಯೋದಿಲ್ಲ ಇನ್ಸ್ಟಿಟ್ಯೂಟ್ನಲ್ಲಿ, ತಿನ್ನೋದಂತ ದೂರ ಉಳೀತು. ಇದಕ್ಕೆ ನಿಮ್ಮ ಸಮ್ಮತಿ ಇದ್ದರೆ ಅಪಾಯಿಂಟ್ಮೆಂಟ್ ಕೂಡ, ಇಲ್ಲದೇ ಇದ್ದರೆ ಬೇಡ. ಅವ್ರಿಗೇನು ಅನ್ನಿಸ್ತೋ ಗೊತ್ತಿಲ್ಲ, ಪರಮಾತ್ಮ ಏನು ಪ್ರೇರಣೆ ಮಾಡೋದು ಗೊತ್ತಿಲ್ಲ, ಅಪಾಯಿಂಟ್ಮೆಂಟ್ ಕೊಟ್ಟರು. ಆದರೆ 37 ವರ್ಷ ಮ್ಯಾನೇಜ್ಮೆಂಟ್ ನನಗೆ ಯಾವ ರೀತಿ ಯಾವುದು ಅನ್ಯಾಯವನ್ನು ಮಾಡಲಿಲ್ಲ. ಆಯ್ತು, ನಿಮ್ಮ ನೀವು ಪರಿಪಾಲನೆ ಮಾಡಿಕೊಡಿ ಅಂತ ತಿಳ್ಕೊಂಡಂತೇಳಿ. ಆದರೆ ಅದಕ್ಕೋಸ್ಕರ ನಮ್ಮ ಅವಶ್ಯಕತೆ ಇದೆ ಅಂತ ಅನ್ನೋದನ್ನು ಅವರಿಗೆ ನಾವು ಮನದಟ್ಟು ಮಾಡಿಕೊಡಬೇಕಾಗ್ತದೆ, ಆ ರೀತಿ ದುಡಿಬೇಕಾಗ್ತದೆ. ನಾನು ಪ್ರಿನ್ಸಿಪಾಲ್ ಆದ ನಂತರ ಸುಮಾರು 12 ವರ್ಷ ಅನೇಕ ಸಮಸ್ಯೆಗಳು ಬಂದು. ಯಾಕೆ ಪ್ರಿನ್ಸಿಪಾಲ್ ಅಂತ ಅಂದಾಕ್ಷಣಕ್ಕೇನೆ ಎಜುಕೇಷನ್ ಮಿನಿಸ್ಟರ್ ಜೊತೆಯಲ್ಲಿ ಮೀಟಿಂಗ್, ಡೆಪ್ಯೂಟಿ ಡೈರೆಕ್ಟರ್ ಜೊತೆಯಲ್ಲಿ ಮೀಟಿಂಗ್, ಅನೇಕ ರೀತಿಯಾಗಿರತಕ್ಕಂಥ ಪ್ರಿನ್ಸಿಪಾಲ್ಸ್ ಮೀಟಿಂಗ್ಸ್. ಯಾಕೆ ಕೋಆರ್ಡಿನೇಟ್ ಡಿಪಾರ್ಟ್ಮೆಂಟು, ಗೌರ್ಮೆಂಟು, ಪೇರೆಂಟ್ಸು, ಸ್ಟೂಡೆಂಟ್ಸು, ಟೀಚರ್ ಎಲ್ಲರನ್ನೂ ಕೋಆರ್ಡಿನೇಟ್ ಮಾಡಬೇಕು. ಆದರೆ ಕೂಡ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣ ದ್ವೇಷ. ನನ್ನ ಡೆಪ್ಯೂಟಿ ಡೈರೆಕ್ಟರ್ 2 ಸಲ ST ಡೈರೆಕ್ಟರ್ ಇದ್ದರು.
ಸ್ವಲ್ಪ ಕ್ಲ್ಯಾಶ್ ಆದರೂ ಕೂಡ ಕೊನೆಗೆ ಮರ್ಯಾದೆಯಿಂದ ಅವರು ತಲೆಬಾಗಿ ನಿಮ್ಮ ಧರ್ಮದ ಎದುರಿನಲ್ಲಿ ನಾವು ಹಿಂದೆ ಸರಿತೇವೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಪರಮಾತ್ಮನ ಇಚ್ಛೆ. ಆದರೆ ಮಹಾಭಾರತ ಪಾತ್ರ ನೋಡ್ಲಿಕ್ಕೆ ಹೋದರೆ ಅದಕ್ಕಿಂತ ನಾನು ದೊಡ್ಡವನು ಅಂತ ಹೇಳ್ಕೊಳ್ಳೋದಿಲ್ಲ. ನಂದು ಸಾಮಾನ್ಯ ಕ್ಷೇತ್ರ, ಅವ್ರದ್ದು ವಿಶಾಲ ಕ್ಷೇತ್ರ. ದ್ರೋಣಾಚಾರ್ಯಂಥ ವ್ಯಕ್ತಿಗಳು ಕೇವಲ ಮೋಹಕ್ಕೊಳಗಾಗಿ ತಮ್ಮ ಶಿಲೋಂಶ ವೃತ್ತಿಯನ್ನು ಬಿಟ್ಟುಬಿಟ್ರು. ಶಿಲೋಂಶ ವೃತ್ತಿ ಅಂದರೆ ಇನ್ನೊಬ್ಬರಿಗೆ ಕೈ ಒಡ್ಡುವಂತಿಲ್ಲ. ಹೊಲದಲ್ಲಿ ರಾಶಿ ಮಾಡಿಕೊಂಡು ಹೋದ ನಂತರ ಆ ಹೊಲದ ಮಣ್ಣಿನಲ್ಲಿ ಬಿದ್ದ. ಆನಂತರ ಆಗಿನ ಕಾಲದ ರೈತರು ಯಾವ ಗಾಡಿಯಲ್ಲಿ ಕಾಳನ್ನು ಇಡ್ತಾ ಇದ್ರು ಅಲ್ಲಿ ಒಂದು ಬೆರಳಿನಷ್ಟು ದಪ್ಪ ಛಿದ್ರ ತೂತನ್ನು ಮಾಡ್ತಾಯಿದ್ರು, ಸ್ವಲ್ಪ ಕಾಳು ಬೀಳಲಿ ಅಂತೇಳಿ. ಯಾಕೆ ಈ ರೀತಿಯಾಗಿ ಅವುಗಳನ್ನು ಆರಿಸಿಕೊಂಡು ತಮ್ಮ ಉಪಜೀವನ ಮಾಡಿ ಸಾಧನೆ ಮಾಡುವ ವ್ಯಕ್ತಿಗಳಿದ್ದಾರೆ, ಅವರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡಂಥೇಳಿ. ಆದರೆ ಮಗ ಹುಟ್ಟಿದಾಗಲೇ ಅವನು ಕುದುರೆಯಂತೆ ಧ್ವನಿ ಮಾಡಿದ. ಆದ್ದರಿಂದಾಗಿ ಅವನಿಗೆ ಅಶ್ವತ್ಥಾಮ ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟರು. ಯಾಕೆ? ದ್ರೋಣಾಚಾರ್ಯ ಜ್ಯೋತಿಷ ಬಲ್ಲವರು. ಈ ವ್ಯಕ್ತಿ ಅಪ್ರತಿಮ ಪರಾಕ್ರಮಿ ಆಗ್ತಾನೆ, ಅಲರ್ಟ್ ಬುದ್ಧಿವಂತನಾಗ್ತಾನೆ ಕುದುರೆಯಂತೆ. ಆದರೆ ಕುದುರೆಗೆ ಎದುರು ಬಿಟ್ಟು ಅದಿಬದಿಯಲ್ಲಿ ನೋಡಬಾರ್ದು ಅಂತ ತಿಳ್ಕೊಂಡಂತೇಳಿ ಅದಕ್ಕೆ ಒಂದು ಕಣ್ಣಿನ ಮೇಲೆ ಕವರ್ ಹಾಕ್ತಾರೆ. ಎದುರು ಮಾತ್ರ ಕಣ್ಣು ನೋಡಬೇಕು ಅಂತ ತಿಳ್ಕೊಂಡಂತೇಳಿ ಯಾರಿಂದಲೂ ಈ ಕಣ್ಣಿನ ಕವರ್ ಹಾಕಿಸ್ಕೊಂಡು ಒಂದೇ ದೃಷ್ಟಿ, ಇನ್ನೊಂದು ರೀತಿ ವಿಮರ್ಶೆ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಸಮತೋಲನದ ಚಿಂತನೆ ಇಲ್ಲ. ಅಂತನ್ನೋ ರೀತಿಯಲ್ಲಿ ಒಂದೇ ರೀತಿಯ ದಾರಿಯಲ್ಲಿ ಮುಂದುವರಿಯತಕ್ಕಂಥವನಾಗ್ತಾನೆ ಅಂತ ಅನ್ನೋದು ಗೊತ್ತಿತ್ತು. ಆ ಮಗನಿಗೆ ಹಾಲು ಬೇಕು ಅಂತ ತಿಳ್ಕೊಂಡಂತ ಹೇಳಿ ಹಸು ಕೇಳಲಿಕ್ಕೆ ಹೋಗಿ ದೃಪದ ರಾಜನಿಂದ ಅಪಮಾನಿತರಾಗಿ ಪರಶುರಾಮ ದೇವರ ಹತ್ರ ಹೋಗಿ ಅವ್ರು ನನಗೆ ಹೇಳಿದ್ರು, ನನ್ನ ಹಸು ಗೀಸು ಏನಿಲ್ಲಪ್ಪ, ಬೇಕಾದ್ರೆ ವಿದ್ಯೆ ಕೊಡ್ತೇನೆ. ಅವರ ಹತ್ರ ಅಸ್ತ್ರವಿದ್ಯೆಯನ್ನು ಕಲಿತು ನಾನು ದೃಪದ ರಾಜನ ಸೇಡನ್ನು ತೀರಿಸಿಕೊಳ್ತೇನೆ. ಕೈ ಒಡ್ಡಿದ್ದು ತಪ್ಪೋ, ದೃಪದ ರಾಜ ಅಪಮಾನ ಮಾಡಿದ್ದು ತಪ್ಪೋ? ಎರಡೂ ತಪ್ಪುಗಳು. ಯಾಕೆ? ಈಶಾವಾಸ್ಯ ಉಪನಿಷತ್ತು ಹೇಳ್ತಾರೆ, ತೇನ ತ್ಯಕ್ತೇನ ಭುಂಜೀತ ಮಾಗೃತ ಕಶ್ಯ ಸಿದ್ಧನು. ಭಗವಂತ ಏನು ಕೊಡ್ತಾನೆ ಅಷ್ಟರಲ್ಲಿ ತೃಪ್ತರಾಗಿರೆ. ಉಪನಿಷತ್ತು ಬಾಯ್ಪಾಠ ಇತ್ತು, ಮರೆತು ಬಿಟ್ಟರು ದ್ರೋಣಾಚಾರ್ಯರು. ಇನ್ನು ತನಗೆ ವಿದ್ಯೆಯನ್ನು ಕೊಟ್ಟವರು ಭರದ್ವಾಜರು, ಅವರ ಪುತ್ರ ದ್ರೋಣಾಚಾರ್ಯ ಗುರುಪುತ್ರ, ಅವನಿಗೆ ಅಪಮಾನ ಮಾಡಬಾರ್ದು ಅಂತ ಅನ್ನೋದು ಸಾಮಾನ್ಯ ನಿಯಮವನ್ನು ಕೂಡ ದೃಪದ ರಾಜ ಮರೆತ ತನ್ನ ಆ ಧನದ ಮೋಹ, ಅಧಿಕಾರದ ಮೋಹಕ್ಕೆ ಒಳಗಾಗಿ ದ್ರೋಣಾಚಾರ್ಯರು ಯಾವಾಗ ತಮ್ಮ ಧರ್ಮ ಬಿಟ್ಟರೋ, ಭಗವದ್ಗೀತೆ ಹೇಳಿದಂತೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ, ಮರೆತುಬಿಟ್ರು. ಕ್ಷತ್ರಿಯ ಧರ್ಮವನ್ನು ಸ್ವೀಕಾರ ಮಾಡಿದರು.
ಸೇಡು ತೀರಿಸ್ಕೊಳ್ಬೇಕು. ಕ್ಷತ್ರಿಯ ಧರ್ಮ ಜೊತೆಗೆ ತಮೋಗುಣ ರಜೋಗುಣ ಉನ್ನಾಹ ಪ್ರಾರಂಭವಾಗ್ತದೆ. ಸೇಡು ತೀರಿಸ್ಕೊಳ್ಬೇಕು ಅಂತೇಳಿ ತಮ್ಮ ವಿದ್ಯಾರ್ಥಿಗಳಿಗೆ ಪಾರ್ಶಾಲಿಟಿ ಮಾಡಿದರು. ಕೆಲವರು ಕಲಿಸಿದ್ರು, ಕೆಲವರು ಕಲಿಸಲಿಲ್ಲ. ಗುರುಗಳು ಮಾಡುವ ದೋಷ ಇದು. ಮಾತು ಕೊಟ್ಟ ಪ್ರಕಾರ ಅರ್ಜುನ ಪಾಂಡವರು ದ್ರುಪದರಾಜನನ್ನು ತಂದು ಕಟ್ಟ ಹಾಕಿದರೆ ಬ್ರಾಹ್ಮಣರು ಸಾತ್ವಿಕ ರಾಜರು ಅನುಸರಿಸುವ ರಾಜಧರ್ಮ ಬೃಹಸ್ಪತಿ ನೀತಿಶಾಸ್ತ್ರ ಉಪಲಬ್ಧ ಇದೆ. ಬೃಹಸ್ಪತಿ ನೀತಿಶಾಸ್ತ್ರ ಪುಸ್ತಕ ಇವತ್ತು ಸಿಗ್ತದೆ. ಬೃಹಸ್ಪತಿ ನೀತಿಶಾಸ್ತ್ರದ ಪ್ರಕಾರ ರಾಜರು ಯುದ್ಧ ಮಾಡಬೇಕು ಅನ್ಯಾಯಗಳಾದ ರಾಜರನ್ನು ಸೋಲಿಸುವುದಕ್ಕೋಸ್ಕರ, ಅಧಾರ್ಮಿಕರಾಗಿರ್ತಕ್ಕಂಥವರಿಗೆ ಬುದ್ಧಿ ಕಲಿಸುವುದಕ್ಕೋಸ್ಕರ, ಅವರನ್ನು ಸೋಲಿಸಿ ಬುದ್ಧಿ ಹೇಳಿ ಅವರು ಸರಿಯಾದ ಧರ್ಮದ ದಾರಿಯಲ್ಲಿ ಇರುವಂತೆ ಮಾಡ್ತಕ್ಕಂಥದ್ದು ಕ್ಷತ್ರಿಯರ ಕರ್ತವ್ಯ ಹೊರತು ಅವರ ರಾಜ್ಯವನ್ನು ತಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳುವುದು ಆಗಿನ ಕಾಲದಲ್ಲಿ ಇದು ನಿಯಮವಾಗಿರಲಿಲ್ಲ. ಈಗ ಇಂಟರ್ನ್ಯಾಷನಲ್ ಲಾ ಅದೇ ರೀತಿಯಾಗಿದೆ. ಆದರೆ ಅದನ್ನು ಯಾರು ಕೇಳ್ತಾರೆ? ಮೊನ್ನೆ ಅಮೇರಿಕ ವೆನೆಜುವೆಲಾ ತೊಗೊಂಡು ಹೋಗ್ಬಿಡ್ತು. ಬಲಿಷ್ಠರು ಮಾಡಿದ್ದೇ ನಿಯಮ ಹಾಗಿರ್ತದೆ. ಯಾವಾಗಲೂ ಈಗಲ್ಲ, ಎಲ್ಲ ಕಾಲಕ್ಕೂ ಹಾಗೆ. ದ್ರುಪದ ರಾಜನನ್ನು ಸೋಲಿಸಿ ಅವನ ಅರ್ಧ ರಾಜ್ಯವನ್ನು ತಾವು ಕಸಿದುಕೊಂಡರು. ಯಾವುದು ಬೃಹಸ್ಪತಿ ನೀತಿಶಾಸ್ತ್ರಕ್ಕೆ ಒಗ್ಗುವುದಲ್ಲ. ಈ ರೀತಿ ನೀತಿಶಾಸ್ತ್ರ ಶುಕ್ರ ನೀತಿ ಮತ್ತು ಕಣಿಕ ನೀತಿಯಲ್ಲಿವೆ. ಯಾವುದು ತಮೋಗುಣಿಗಳಿಗೋಸ್ಕರ ಇರತಕ್ಕಂಥ ರಾಜಕಾರಣಗಳು. ಯಾವ ರಾಜಕಾರಣದಲ್ಲಿ ದುರ್ಯೋಧನ, ಶಕುನಿ, ದುಶ್ಯಾಸನ, ಆನಂತರ ಕರ್ಣ ಮೊದಲೊಳ್ಳೆಯವನಾಗಿದ್ದ, ಇವರೆಲ್ಲರೂ ಕೂಡ ಬೃಹಸ್ಪತಿ ನೀತಿಯನ್ನು ಬಿಟ್ಟು ತಾವು ಕಣಿಕ ನೀತಿಯನ್ನೇ, ಶುಕ್ರ ನೀತಿಯನ್ನೇ ಅವಲಂಬಿಸಿದರು. ಆ ಪುಸ್ತಕಗಳು, ಆ ಶಾಸ್ತ್ರಗಳು ಇವತ್ತಿಗೆ ಉಪಲಬ್ಧ ಇವೆ. ಶತ್ರುಗಳಿಗೆ ಹೇಗೆ ಮೋಸ ಮಾಡಬೇಕು ಅನ್ನೋದನ್ನು ಕಣಿಕ ನೀತಿಯೂ ಕಲಿಸ್ತದೆ, ಶುಕ್ರ ನೀತಿಯೂ ಕಲಿಸ್ತದೆ. ಮೋಸ ಮಾಡೋದನ್ನು ಕಲಿಸಿಕೊಡ್ತದೆ. ಇಲ್ಲಿಗೆ ದ್ರೋಣಾಚಾರ್ಯರ ದುರಂತ ಪ್ರಾರಂಭವಾಯಿತು. ಒಬ್ಬ ಬ್ರಾಹ್ಮಣ ಧರ್ಮ ಬಿಟ್ಟರೆ ಅದು ಜಗತ್ತಿಗೆ ಹಾನಿಯಾಗ್ತದೆ. ಬ್ರಾಹ್ಮಣ ಧರ್ಮ ಬಿಟ್ಟರೆ ವೈಶ್ವದೇವ ಬಿಡ್ತಾನೆ. ವೈಶ್ವದೇವ ಬಿಡೋದ್ರಿಂದ ಜಗತ್ತಿಗೆ ಮಳೆ ಬೆಳೆ ಸರಿಯಾದ ಕಾಲಕ್ಕೆ ಆಗೋದಿಲ್ಲ. ದೇವತೆಗಳು, ಋಷಿಗಳು, ಆಚಾರ್ಯರು, ಪ್ರಾಣಿಗಳು, ಕ್ರಿಮಿಕೀಟಗಳು ಎಲ್ಲೂ ಅತೃಪ್ತವಾಗಿ ಉಳಿತವೆ. ಇವನು ಬ್ರಹ್ಮಯಜ್ಞ ಮಾಡಿದರೆ ಇವರೆಲ್ಲರೂ ತೃಪ್ತರಾಗ್ತಾರೆ. ಪುತ್ರನ ಮೇಲಿನ ಮೋಹದಿಂದ ಅಶ್ವತ್ಥಾಮಾಚಾರ್ಯರನ್ನು ಕಳಿಸ್ಬೇಕಾಗಿತ್ತು ಪಾಂಡವರ ಕಡೆಗೆ, ಕಳಿಸ್ಲಿಲ್ಲ. ಯಾಕೆ? ಅನ್ನದ ಋಣ. ದುರ್ಯೋಧನ ಅನ್ನ ತಿಂದಿದ್ದರಿಂದಾಗಿ ಬುದ್ಧಿಯೂ ವಿಕೃತ, ಮಗನೂ ಅಷ್ಟೇ, ಅಪ್ಪನೂ ಅಷ್ಟೇ ದುರ್ಯೋಧನ ಸೇವೆಯಲ್ಲಿ ಉಳಿದರು. ಇದೇ ಅವರ ದುರಂತ. ಅದಕ್ಕಾಗಿ ಎಷ್ಟು ಸಜ್ಜನರನ್ನು ಸಂಹಾರ ಮಾಡಿದರು. ಕೊನೆಗೆ ಈ ಮಹಾರಾಯ ದ್ರೋಣ ಬೃಹಸ್ಪತ್ಯಾಚಾರ್ಯರು ಹೆಚ್ಚಿನ ಪಾಪ ಗಳಿಸಿ ದುಃಖ ಪಡಬಾರದು ಅಂತನೋ ಕರುಣೆಯಿಂದ ಭಗವಂತ ಭೀಮನಿಗೆ ಅಶ್ವತ್ಥಾಮ ಆನೆಯನ್ನು ಕೊಲ್ಲು ಅಂತಿಕೊಂಡು ಅಂತ ಹೇಳಿ, ಅಶ್ವತ್ಥಾಮ ಹತ ಅಂತ ದ್ರೋಣರಿಗೆ ಹೇಳಿ ಅಂತಿಕೊಂಡು ಅಂತ ಹೇಳಿ ಯತ್ನ ಮಾಡಿದ್ದಾನೆ. ಯಾಕೆ? ಬ್ರಾಹ್ಮಣ ವ್ಯರ್ಥವಾಗಿ ಪಾಪ ಗಳಿಸೋದು ಬೇಡ ಅಂತ. ಮಗನ ಮೇಲಿನ ಮೋಹದಿಂದ ದುರ್ಯೋಧನ ತಮ್ಮನ್ನು ನಂಬಿದ್ದಾನೆ, ಸೇನಾಪತಿಯನ್ನಾಗಿ ಮಾಡಿದ್ದಾನೆ, ಮರೆತು ಸ್ವಾರ್ಥದಿಂದ
ಶಸ್ತ್ರ ಸನ್ಯಾಸ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಂತೆ ಸತ್ತೋದ್ರು. ಇದು ಮೋಹದ ರಿಸಲ್ಟ್. ಮುಂದೆ ಅಶ್ವತ್ಥಾಮಾಚಾರ್ಯರು ಸಕಲ ಶಾಸ್ತ್ರವನ್ನು ಬಲ್ಲವರು. ಆದರೆ ದುರ್ಯೋಧನ ಸಂತತಿಯನ್ನು ಮುಂದುವರಿಸ್ತೇನೆ ಅಂತ ಮಾತು ಕೊಡ್ತಾರೆ. ತಮಗೂ ಪಾಂಡವರಿಗೂ ದ್ವೇಷ ಇಲ್ಲ, ಪರಮಕೃಷ್ಣನ ಬಗ್ಗೆಯೂ ದ್ವೇಷ ಇಲ್ಲ. ಆದರೆ ದುರ್ಯೋಧನಿಗೆ ಮಾತು ಕೊಡ್ತಾರೆ, ಅಕೃಷ್ಣಂ ಅಪಾಂಡವಂ ಕರಿಷ್ಠೆ ಭೂಮಿಯಂ ಮಂತ್ರಿಕೊಂಡು ಅಂತೇಳಿ ಮಹಾಪಾಪಕ್ಕೆ ಗುರಿ ಆಗ್ತಾರೆ. ಹಸುಳೆ ಉತ್ತರೆಯ ಗರ್ಭದ ಹಸುಳೆಯ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾರೆ. ಉಪಸಂಹಾರ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಪರಮಾತ್ಮ ಹೇಳಿದ್ರು ಕೇಳೋದಿಲ್ಲ. ಹೌದು, ದೇವರ ಮಾತು ಕೂಡ ನಾವು ಕೇಳೋದಿಲ್ಲ ಮೋಹಕ್ಕೆ ಒಳಗಾದಾಗ. ದ್ರೋಣಾಚಾರ್ಯಂತೆ ಅಶ್ವತ್ಥಾಮಾಚಾರ್ಯ ಜೀವನವೂ ಕೂಡ ದುರಂತ. ಇನ್ನು ಧೃತರಾಷ್ಟ್ರ, ಮೋಹಕ್ಕೆ ಒಳಗಾದ ಧೃತರಾಷ್ಟ್ರ ತಾನು ಕುರುಡ ರಾಜನಾಗಲಿಕ್ಕೆ ಆಗೋದಿಲ್ಲ ಗೊತ್ತಿದೆ, ಆದರೂ ಕೂಡ ರಾಜ್ಯದ ಮೇಲೆ ಆಸೆ. ತಮ್ಮ ಹೋದ ಮೇಲೆ ತಮ್ಮ ಕೇರಟಿಕಾರಾಗಿಟ್ಟು ಹೋಗೋದ, ತಾವೇ ರಾಜ್ಯವನ್ನು ಕಬಳಿಸ್ತಾರೆ. ಮೋಹದ ಅನ್ಯಾಯದ ಪ್ರಾರಂಭದ ಮೆಟ್ಟಲು ಪ್ರಾರಂಭವಾಯಿತು. ದುರ್ಯೋಧನ ಹುಟ್ಟಿದಾಗ ಕತ್ತೆಯಂತೆ ಶಬ್ದ ಮಾಡ್ತಾನೆ. ಜ್ಯೋತಿಷ್ಕಾರ ಹೇಳ್ತಾರೆ, ಮನೆ ಬಿಟ್ಟು ಹೊರಗಾಕಿ ಕೊಂದು ಹಾಕು, ಇಲ್ಲ ಕಾಡಿನಲ್ಲಿ ಎಸೆದ್ಬಿಡು, ಇಲ್ಲ ಕುಲನಾಶಕನಾಗ್ತಾನೆ. ಜ್ಯೋತಿಷ್ಕರ ಮಾತು ಕೇಳಲಿಲ್ಲ. ಪುತ್ರಮೋಹ. ಮುಂದೆ ತನ್ನ ಮಕ್ಕಳು ಮಾಡಿದ್ದೆಲ್ಲವನ್ನೂ ಸರಿ. ಯಾವಾಗ ಮನುಷ್ಯ ಪುತ್ರಮೋಹದಲ್ಲಿ ಬೀಳ್ತಾನೆ, ಆಗ ಮಕ್ಕಳು ಕೆಟ್ಟ ಮಾಡಿದ್ದನ್ನೂ ಕೂಡ ಅವನು ಅದನ್ನು ನೋಡ್ತಾ ಸುಮ್ಮನೆ ಕೂತ್ಕೊಳ್ತಾನೆ. ಆದ್ದರಿಂದಾಗಿ ಮೋಹ ಬಹಳ ಕೆಟ್ಟದ್ದು. ಧರ್ಮದ ವಿಷಯಕ ಮೋಹ ಅಂತೂ ಇನ್ನೂ ಕೆಟ್ಟದ್ದು. ಧರ್ಮದ ನಿಯಮ ಹೇಳ್ತದೆ, ಸಜ್ಜನರಿಗೆ ಯಾವುದು ಹಿತವೋ ಆ ರೀತಿ ಮಾಡಿ ಪಾಂಡವರಿಗೆ ಹೆಲ್ಪ್ ಮಾಡೋದು, ಪಾಂಡವರ ಪಕ್ಷಕ್ಕೆ ಹೋಗುವುದು ಸಜ್ಜನರ ಕೆಲಸ. ಆದರೆ ಕಲಿ ಪ್ರಭಾವದಲ್ಲಿದ್ದ ಅಶ್ವತ್ಥಾಮಾಚಾರ್ಯ ಆಗಲಿ ದ್ರೋಣಾಚಾರ್ಯ ಆಗಲಿ ಪಾಂಡವರ ವಿರುದ್ಧ ನಿಂತರೆ ಹೊರತು ಪಾಂಡವರ ಜೊತೆಯಲ್ಲಿ ನಿಲ್ಲಿಲ್ಲ. ಅದೇ ರೀತಿಯಾಗಿ ಧೃತರಾಷ್ಟ್ರ ರಾಜ್ಯ ತನ್ನ ಕೈಯಲ್ಲಿದ್ದರೂ ಕೂಡ ಮಗನು ಮಾಡಿದ್ದೆಲ್ಲವನ್ನೂ ಕ್ಷಮಿಸ್ತಾ ಹೋಗಿದ್ದಾನೆ. ಧೃತರಾಷ್ಟ್ರನ ಮೋಹ ಈ ರೀತಿಯಾಗಿ ನೋಡ್ತೇವೆ. ಕಣ್ಣಿಲ್ಲದೇ ಇದ್ದರೂ ಕೂಡ ಭೋಗವನ್ನು ಬಯಸುವ ಆಸೆ, ಇಷ್ಟು ಕಾಂಬಾಸೆ, ಬಲು ಮನದಾಸೆ, ಪುರಂದಾಸ ಪದ್ಯದಲ್ಲಿ ನಾವು ಕಾಣ್ತೇವೆ. ಈ ರೀತಿಯಾಗಿರ್ತಕ್ಕಂಥ ಧೃತರಾಷ್ಟ್ರ ವಿಲಿ 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 ಒದ್ದಾಡಿ ಮೃತನಾದ, ದುಃಖಪಟ್ಟು ಮೃತನಾದ. ಮಕ್ಕಳು ಹೋದ್ಮೇಲೆ ದುಃಖ ಮರೆಯಬೇಕು ಅಂತಂದ್ರೂ ಕೂಡ ಭೀಮ ಮರಲಿಕ್ಕೆ ಬಿಡಲಿಲ್ಲ. ಈ ರೀತಿಯಾಗಿ ಮೋಹಕ್ಕೆ ಒಳಗಾಗಿ ವಿಚಿತ್ರನ ವೀರ್ಯನ ಮಕ್ಕಳಾಗಿದ್ದರೂ ಕೂಡ, ಪಾಂಡುರಾಜನ ಅಣ್ಣನಾಗಿದ್ದರೂ ಕೂಡ ಧೃತರಾಷ್ಟ್ರ ಪ್ರತಿಯೊಂದು ಸಮಯದಲ್ಲಿಯೂ ಮೋಹದಲ್ಲಿ ಬಿದ್ದಿದ್ದಾನೆ. ಮಕ್ಕಳ ಮೋಹದಲ್ಲಿ ಬಿದ್ದು ಭೀಮನಿಗೆ ವಿಷ ಹಾಕುವ ವಿಚಾರವೂ ಗೊತ್ತಿತ್ತು, ಅವನಿಗೆ ಬೆಂಕಿ ಹಚ್ಚುವ ವಿಚಾರವೂ ಗೊತ್ತಿತ್ತು, ಅರಮನೆಗೆ ಬೆಂಕಿ ಹಚ್ಚುವ ವಿಚಾರವೂ ಗೊತ್ತಿತ್ತು. ಇದೆಲ್ಲ ಗೊತ್ತಿದ್ದು ಇದರಿಂದ ನಮ್ಮ ವಿನಾಶ ನಿಶ್ಚಿತ ಅಂತ ಗೊತ್ತಿದ್ದರೂ ಕೂಡ ಭಗವಂತನ ವಿಷಯದಲ್ಲಿರತಕ್ಕಂಥ ಮೋಹ ಅವನಿಗೆ ಸಾತ್ವಿಕದ ಕಡೆಗೆ ಹೋಗಲು ಬಿಡಲಿಲ್ಲ. ಮೋಹ ಊಟದ ಮೇಲಿನ ಮೋಹ, ನೈವೇದ್ಯ ಅನ್ನೋದು ಬಿಟ್ಟು ಹೋಟೆಲ್ಗೆ ಹೋಗ್ತೇವೆ.
ಅಧಿಕಾರ ಮೋಹ, ದೇಶಕ್ಕೂ ವಿದೇಶಕ್ಕೂ ಎಲ್ಲ ಧರ್ಮ ಬಿಟ್ಟು ಹೋಗ್ತೇವೆ. ಹಣದ ಮೋಹ, ಎಲ್ಲ ರೀತಿ ಪಾಪಗಳನ್ನು ಮಾಡ್ತೇವೆ. ಧನಮೋಹ, ಭೂಮೋಹ, ಮಾಫಿಯಾದ ಕೆಲಸಕ್ಕೆ ಹೊರಳಾಡ್ತೇವೆ. ಆದ್ದರಿಂದಾಗಿ ಮಹಾಭಾರತ ನಮಗೆ ಕೇವಲ ಉಪದೇಶವನ್ನು ಮಾಡೋದಿಲ್ಲ, ತನ್ನ ಪಾತ್ರದ ಮುಖಾಂತರ ತಿಳಿಸ್ಕೊಡ್ತಾರೆ. ದ್ರೋಣರಿಗೆ ಶಕ್ತಿ ಕಡಿಮೆ ಇರಲಿಲ್ಲ, ಅಶ್ವತ್ಥಾಮಾಚಾರ್ಯರಿಗೆ ಶಕ್ತಿ ಕಡಿಮೆ ಇರಲಿಲ್ಲ. ಧೃತರಾಷ್ಟ್ರನಿಗೆ ಒಂದೊಂದು ಭುಜದಲ್ಲಿ 10,000 ಆನೆಗಳಷ್ಟು ಬಲ. ಉಕ್ಕಿನ ಆ ಗೊಂಬೆನ ಮುರಿದಾಗಲೇ ಗೊತ್ತಾಗ್ತದೆ ಧೃತರಾಷ್ಟ್ರನಿಗೆ ಎಷ್ಟು ಶಕ್ತಿ ಇತ್ತು ಅಂತ ಅನ್ನೋದು. ಆದರೂ ಕೂಡ ಕೊನೆಗೆ ಅಂಥವನ್ನು ಕೂಡ ದುರಂತವಾಗಿ ಅನುಭವಿಸಬೇಕಾಗ್ತದೆ. ಇದು ವಿದುರ ಮತ್ತು ಯಮಧರ್ಮರಾಜರ ಜೀವನದಲ್ಲಿ ನಾವು ಕಾಣ್ತೇವೆ. ಆದ್ದರಿಂದ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಮತ್ತು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಈ ದಿನ ಮೋಹ, ಅರ್ಜುನನು ಕೂಡ ಯುದ್ಧ ಮಾಡಬೇಕು ಬಿಡಬೇಕು ಅಂತ ಮೋಹಕ್ಕೊಳಗಾಗ್ತಾನೆ. ಒಮ್ಮೆ ಮೋಹಕ್ಕೆ ಒಳಗಾದ ಮನುಷ್ಯ ತನ್ನ ಇಚ್ಛೆ ಪೂರ್ಣವಾಗದೇ ಇದ್ದರಿಂದಾಗಿ ಶೋಕಕ್ಕೆ ಒಳಗಾಗ್ತಾನೆ. ವ್ಯಥೆ ಮತ್ತು ಶೋಕ ಎರಡೂ ಸೇರಿ ಆ ಕಾಲದಲ್ಲಿ ಅವನನ್ನು ಪೂರ್ತಿಯಾಗಿ ನಾಶಪಡಿಸ್ತಾನೆ. ಅವನು ಸುಧಾರಿಸಲಾರದಷ್ಟು ಕೆಳಗೆ ಹೋಗ್ತಾನೆ. ನಾವು ಮೋಹಕ್ಕೆ ಒಳಗಾಗದೆ ನಮ್ಮ ಧರ್ಮ ಏನು ಅಂತನ್ನೋದನ್ನು ತಿಳಿದುಕೊಂಡು ನಮ್ಮ ಧರ್ಮಾನುಸಾರವಾಗಿ ವ್ಯವಹಾರವನ್ನು ಮಾಡ್ತಾ ಪರಮಾತ್ಮನನ್ನು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲು ಬಿದ್ದ ಮೇಲೆ, ಹೆಂಡತಿ ಮಕ್ಕಳು ಸತ್ತ ಮೇಲೆ ವೈರಾಗ್ಯ ಬಂದು ಉಪಯೋಗ ಏನು? ಮಹಾಭಾರತ ಹೇಳ್ತದೆ ಅದು ಟೂ ಲೇಟ್, ಮುಂದೆ ಉಪಯೋಗ ಬೀಳ್ತತ್ತೆ. ಅದು ನಿಜವಾಗಿ ಪಶ್ಚಾತ್ತಾಪಟ್ಟು ಒಳ್ಳೆ ದಾರಿ ಹಿಡಿತಾನೆ ಮತ್ತು ಬೇರೆ. ಆದರೆ ಆಗ ನಿಶ್ಶಕ್ತನಾಗಿರ್ತಾನೆ, ಸಾಧನೆಗೆ ಬಹಳ ವೇಳೆ ಬೇಕಾಗ್ತದೆ, ಗುರಿ ಮುಟ್ಟಲು ಬಹಳ ವಿಶೇಷವಾದ ಸ್ಟ್ರಗಲ್ ಮಾಡಬೇಕಾಗ್ತದೆ. ಆದ್ದರಿಂದಾಗಿ ನಾವು ಧರ್ಮದ ವಿಷಯದಲ್ಲಿ ಮೋಹಕ್ಕೆ ಒಳಗಾಗದೆ ಸಜ್ಜನರಿಗೆ ಹಿತವಾದದ್ದು ಯಾವುದು ಅದು ಧರ್ಮ ಅಂತೇಳಿ ತಿಳಿದುಕೊಂಡು ಸಜ್ಜನರಿಗೆ ಹಿತ ಮಾಡೋದಕ್ಕೋಸ್ಕರ ಸಂಧ್ಯಾವಂದನ, ದೇವರ ಪೂಜೆ, ನೈವೇದ್ಯಾದಿಗಳನ್ನೆಲ್ಲ ಮಾಡ್ತಾ ಮಾಡ್ತಾ ಪರಮಾತ್ಮನ ಅನುಗ್ರಹವನ್ನು ಪಡೆಯಬೇಕು. ಉಳಿದ ವಿಚಾರ ನಂತರ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.